ದೇವರ ಧರ್ಮದಲ್ಲಿ ನೋಡುವಾಗ ನಿಜವಾದ ಧರ್ಮವನ್ನು ಪಾಲಿಸಿದರೆ ಗಲಾಟೆ ಇರಲ್ಲ. ದೇವರ ವಾಕ್ಯಗಳನ್ನು ಪಾಲಿಸಿದರೆ ಸಮಾಧಾನ ಇರುತ್ತೆ, ಸಂತೋಷ ಇರುತ್ತೆ, ನೆಮ್ಮದಿ ಇರುತ್ತೆ, ಆನಂದ ಇರುತ್ತೆ. ಪಾಲಿಸಬೇಕು. ಪರಮಾತ್ಮನ ನುಡಿಗಳನ್ನು ಪಾಲಿಸಿದರೆ, ಆ ಸರ್ವೇಶ್ವರನ ನುಡಿಗಳನ್ನು ಪಾಲಿಸಿದರೆ ಸಮಾಧಾನ ಇದೆ, ಸಂತೋಷ ಇದೆ, ನೆಮ್ಮದಿ ಇದೆ. ಇನ್ನೊಬ್ಬರಿಗೆ ಮೋಸ ಮಾಡಬಾರ್ದು, ಅನ್ಯಾಯ ಮಾಡಕೂಡ್ದು. ದೇವರ ವಾಕ್ಯಕ್ಕೆ ವಿಧೇಯರಾಗಬೇಕು. ಅಮಾಯಕರು ದುಡಿದಿರುವಂಥ ಕೂಲಿಯನ್ನು ಕೊಡದೆ, ಆ ಕೂಲಿಯನ್ನು, ಆ ಸಂಬಳವನ್ನು ಕಟ್ ಮಾಡಿ, ದೋಚಿಕೊಂಡು, ಮಾಯ ಮಾಡಿ ಕೂಡಿಟ್ಟುಕೊಂಡ ಅನೇಕರು ಮಂದಿದ್ದಾರೆ. ಅವರೆಲ್ಲರಿಗೆ ಹೇಳುತ್ತ ಮಾತೇನಂತ ನೋಡುವಾಗ, ನೀವು ಧರ್ಮವನ್ನು ಮೀರ್ತಾ ಇದ್ದೀರಾ, ನೀವು ದೇವರ ಧರ್ಮವನ್ನು ಮೀರ್ತಾ ಇದ್ದೀರಾ, ಅಮಾಯಕರನ್ನು ಕೊಳ್ಳೆ ಹೊಡೆದಿದ್ದೀರಾ, ನಾಶ ಮಾಡಿದ್ದೀರಾ, ಅಮಾಯಕರ ಹೆಸರನ್ನು ಹೇಳಿಕೊಂಡು ಕೋಟ್ಯಾಧೀಶ್ವರರು ಆಗಿದ್ದೀರಾ. ನಿಮ್ಮ ಸಂಪಾದನೆ ದೇವರಿಗೆ ಮೊರೆ ಇಡ್ತಾ ಇದೆ. ನೀವು ಕೂಡಿಟ್ಟಿರುವಂಥ ಹಣ ಆಗಿರ್ಬೋದು, ಕೂಡಿಟ್ಟಿರುವಂಥ ಬೆಳ್ಳಿ ಬಂಗಾರ ಆಗಿರ್ಬೋದು, ಇದೆಲ್ಲ ದೇವರಿಗೆ ಮೊರೆ ಇಡ್ತಾ ಇದೆ. ಮೊರೆ ಇಡುವಂಥದ್ದು, ದೇವರೇ ಅನ್ಯಾಯ ಮಾಡಿ ನನ್ನನ್ನು ಕೂಡಿಟ್ಕೊಂಡಿದ್ದಾನೆ, ಇದು ಬಡವರಿಗೆ ಸಲ್ಲಬೇಕಾಗಿತ್ತು, ಇದು ಇಂಥವ್ರ ಕೂಲಿ, ಇದು ನಾನು ಇಂಥವ್ರಿಗೆ ಸೇರಬೇಕಾಗಿತ್ತು, ಆದರೆ ಈ ಮನುಷ್ಯ ನನ್ನನ್ನು ಬಿಗಿ ಹಿಡಿದಿದ್ದಾನೆ. ನೋಡಿದ್ರೆ, ಅಂದರೆ ದೇವರ ಧರ್ಮದಲ್ಲಿ, ದೇವರ ಧರ್ಮ ಕಾರ್ಯಕ್ರಮಗಳನ್ನು ಕುರಿತು ಯೋಚನೆ ಮಾಡುವಾಗ ಪ್ರಕೃತಿಯಲ್ಲಿ ದೇವರ ಕಾರ್ಯಕ್ರಮಗಳು ಗೊತ್ತಾಗುತ್ತೆ. ಅದೇ ಪ್ರಕಾರ ಪ್ರತಿ ಮನುಷ್ಯರಲ್ಲಿ ಕಾಣಬೇಕು ಅಂತ ಹೇಳ್ತಾ ಇದ್ದಾನೆ ಮಾತುಗಳು. ಇವು ದೇವರ ಮಾತುಗಳು, ದೇವರ ಧರ್ಮದ ಕಾರ್ಯಕ್ರಮಗಳು ಪ್ರತಿ ಮನುಷ್ಯರಲ್ಲಿ ಇರಬೇಕು.